ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿರುವ ನನ್ನ ಪ್ರೀತಿಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಬನ್ನಿರಿ, ಜೀವವುಳ್ಳ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳೋಣ. ಈ ಸಮಯದ ಧ್ಯಾನಕ್ಕಾಗಿ ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಿಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರ ನಾಯಕತ್ವದಲ್ಲಿ ನಂಬಿಗಸ್ತಿಕೆಯನ್ನು ಕುರಿತು ನಾವು ಧ್ಯಾನಿಸೋಣ. ಸತ್ಯವೇದದ ಪ್ರಕಾರ ನಂಬಿಗಸ್ತಿಕೆ ಎನ್ನುವಂಥದ್ದು ಕೇವಲ ಒಂದು ಗುಣವಲ್ಲ, ಅದು ದೇವರ ಸ್ವಭಾವ ಮತ್ತು ಮನುಷ್ಯನು ದೇವರೊಂದಿಗೆ ಹೊಂದಿಕೊಂಡಿರಬೇಕಾದ ಒಂದು ಗಾಢವಾದಂತಹ ಸಂಬಂಧವಾಗಿದೆ ನಂಬಿಗಸ್ತಿಕೆ. ಸತ್ಯವೇದದ ಪ್ರಕಾರ ನಂಬಿಗಸ್ತಿಕೆ ಅಂದರೆ ಕೇವಲ ನಂಬಿಕೆ ಎಂಬುದಾಗಿ ಅನೇಕರು ನೆನೆಸುತ್ತಾರೆ. ನಂಬಿಗಸ್ತಿಕೆ ಅಂದರೆ ಕೇವಲ ನಂಬಿಕೆ ಅಲ್ಲ, ಅದಕ್ಕೆ ಬದಲಾಗಿ ನಂಬಿದಂತಹ ಸತ್ಯಕ್ಕೆ ಕೊನೆಯವರೆಗೂ ನಿಷ್ಠಾವಂತರಾಗಿರುವಂಥದ್ದೇ ನಿಜವಾದ ನಂಬಿಗಸ್ತಿಕೆ. ನಂಬಿಗಸ್ತಿಕೆ ಪರಿಸ್ಥಿತಿಗಳು ಬದಲಾದರೂ ನಂಬಿಗಸ್ತಿಕೆ ಮಾತ್ರ ಸತ್ಯಕ್ಕೆ ಆಳವಾಗಿ ಹೊಂದಿಕೊಂಡು ಅಂಟಿಕೊಂಡು ಇರುವಂಥದ್ದಾಗಿದೆ. ಎಷ್ಟೇ ಒತ್ತಡ ಬಂದರೂ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗದೇ ಇರುವಂಥದ್ದೇ ನಂಬಿಗಸ್ತಿಕೆ. ಮನುಷ್ಯ ಮಾತ್ರದವರು ನೆನೆಸ್ತಾರೆ, ನಂಬಿಗಸ್ತಿಕೆ ಅಂದರೆ ಒಂದು ರೀತಿಯ ಭಾವನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳ, ನಂಬಿಗಸ್ತಿಕೆ ಭಾವನೆ ಅಲ್ಲ. ನಾವು ನಮ್ಮ ಜೀವಿತದಲ್ಲಿ ಪ್ರತಿದಿನ ತೆಗೆದುಕೊಳ್ಳುವಂತಹ ಒಂದು ಆತ್ಮಿಕವಾದಂತಹ ನಿರ್ಧಾರವಾಗಿದೆ. ಗ್ರೀಕ್ ಭಾಷೆಯಲ್ಲಿ ನಂಬಿಗಸ್ತಿಕೆಗೆ ಪಿಸ್ಟೋಸ್ ಎಂಬುದಾಗಿ ಕರೆಯಲಾಗಿದೆ. ಪ್ರೀತಿಯ ದೇವರ ಮಕ್ಕಳ, ನಿಜವಾಗಿ ಈಗ ಓದಿಕೊಂಡಂತಹ ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಸತ್ಯವೇದದಲ್ಲಿ ಇರುವಂತಹ ಅತ್ಯಂತ ಶಕ್ತಿಯುತವಾದಂತಹ ಮತ್ತು ವಿಶ್ವಾಸಿಗಳ ಹೃದಯದಲ್ಲಿ ಧೈರ್ಯವನ್ನು ತುಂಬುವಂತಹ ವಚನಗಳಲ್ಲಿ ಇದು ಸಹ ಒಂದಾಗಿದೆ. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಸ್ಮುರ್ನ ಸಭೆಗೆ ಈ ಮಾತನ್ನು ಹೇಳುತ್ತಾ ಇದ್ದಾನೆ. ಅಂದರೆ ಮುಂದೆ ಬರಲಿಕ್ಕಿರುವಂತಹ ಕಷ್ಟಗಳ ಬಗ್ಗೆ ಆತನು ಎಚ್ಚರಿಸುತ್ತಾ ಇದ್ದಾನೆ. ಕ್ರಿಸ್ತಿಯ ಜೀವನದಲ್ಲಿ ಕಷ್ಟಗಳು, ಶೋಧನೆಗಳು, ಬಲಹೀನತೆಗಳು, ಸಮಸ್ಯೆಗಳು ಬರುವಂಥದ್ದು ಒಂದು ಸಹಜ. ಆದರೆ ಕಷ್ಟಗಳನ್ನು ನೋಡಿ, ಸಮಸ್ಯೆಗಳನ್ನು ಕಂಡು, ಶೋಧನೆಗಳಿಗೆ ಭಯಪಟ್ಟು ನಾವು ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗಬಾರದು. ಯಾಕೆಂದರೆ ದೇವರು ನಂಬಿಗಸ್ತನು. ನಮ್ಮ ಪರಿಸ್ಥಿತಿಯನ್ನು ದೇವರು ಚೆನ್ನಾಗಿ ತಿಳಿದವನಾಗಿದ್ದಾನೆ ಮತ್ತು ನಮಗೆ ನಿಶ್ಚಯವಾಗಿ ದೇವರು ಸಹಾಯ ಮಾಡುತ್ತಾನೆ. ಇಲ್ಲಿ ನೋಡುವಾಗ ಈ ವಚನ ಭಾಗದಲ್ಲಿ ಶೋಧನೆ ಅಥವಾ ಕಷ್ಟದ ಅವಧಿ 10 ದಿವಸ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯ
ದೇವರ ಮಕ್ಕಳೇ, ಸತ್ಯವೇದದಲ್ಲಿ 10 ದಿವಸ ಎಂಬುವಂಥದ್ದು ನಿಗದಿತ ಕಾಲ ಅಥವಾ ಅಲ್ಪ ಕಾಲವನ್ನು ಸೂಚಿಸುವಂಥದ್ದಾಗಿದೆ. ಅದರ ಅರ್ಥ ಕ್ರೈಸ್ತ ವಿಶ್ವಾಸಿಯ ಬದುಕಿನಲ್ಲಿ ಬರುವಂತಹ ಸಂಕಷ್ಟಗಳು ಶಾಶ್ವತವಲ್ಲ. ಅವುಗಳಿಗೆ ಒಂದು ಮಿತಿ ಇದೆ. ಎಷ್ಟು ಮಾತ್ರಕ್ಕೂ ದೇವರು ನಮಗೆ ಸಹಿಸಲಾರದಂತಹ ಶೋಧನೆಯನ್ನು ಬರುವುದಕ್ಕೆ, ಕಷ್ಟವನ್ನು ಬರುವುದಕ್ಕೆ ಅನುಮತಿಸುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಸಾವು ಎದುರಾದರೂ, ಪ್ರಾಣ ಹೋದರೂ ದೇವರಿಗೆ ಕೊಟ್ಟ ಮಾತನ್ನು ಮತ್ತು ಸತ್ಯದ ಹಾದಿಯನ್ನು ನಾವು ಎಷ್ಟು ಮಾತ್ರಕ್ಕೂ ಬಿಟ್ಟು ಬಿಡಬಾರದು. ಅಂತ್ಯದವರೆಗೂ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದೇ ನಿಜವಾದಂತಹ ನಂಬಿಗಸ್ತಿಕೆ. ಲೋಕದ ಕಷ್ಟಗಳಿಗೆ ಬದಲಾಗಿ ದೇವರು ನಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಈ ಲೋಕದೊಳಗೆ ಮನುಷ್ಯನಿಗೆ ಬರುವಂತಹ ಕಷ್ಟಗಳು, ಸಮಸ್ಯೆಗಳು, ವ್ಯಾಧಿಗಳು, ಹೋರಾಟಗಳು ಅದು ಏನೇ ಇದ್ದರೂ ಅದು ತಾತ್ಕಾಲಿಕ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಕೊಡುವಂತಹ ಜೀವದ ಕಿರೀಟ ಮಾತ್ರ ಅದು ಶಾಶ್ವತವಾದದ್ದು. ನಂಬಿಗಸ್ತಿಕೆಗೆ ಸಿಗುವಂತಹ ಅತ್ಯುನ್ನತವಾದಂತಹ ಬಹುಮಾನ ಅದಾಗಿದೆ. ಆದ ಕಾರಣ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಂತಹ ಪ್ರತಿಯೊಬ್ಬರು ದೇವರಿಗೆ ನಾವು ನಂಬಿಗಸ್ತರಾಗಿ ಜೀವಿಸಬೇಕು. ಪ್ರೀತಿಯ ದೇವರ ಮಕ್ಕಳೇ, ನಾವು ಆರಾಧಿಸುವಂತಹ, ನಾವು ಪೂಜಿಸುವಂತಹ, ನಾವು ಪ್ರಾರ್ಥಿಸುವಂತಹ, ನಾವು ಹಿಂಬಾಲಿಸುವಂತಹ ದೇವರು ಸಹ ನಂಬಿಗಸ್ತನಾಗಿದ್ದಾನೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಅಪೊಸ್ತಲನಾದಂತಹ ಪೌಲನು ಹೀಗೆ ಹೇಳ್ತಾನೆ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಪ್ರೀತಿಯ ದೇವರ ಮಕ್ಕಳೇ, ಅಪೊಸ್ತಲನಾದಂತಹ ಪೌಲನು ತಿಮೋತಿಗೆ ಮಹತ್ವದ ಸಂಗತಿಯನ್ನು ಅಥವಾ ಸತ್ಯವನ್ನು ಆತನು ಬೋಧಿಸುತ್ತಾ ಇದ್ದಾನೆ. ಮನುಷ್ಯ ಮಾತ್ರದವರು ಕೆಲವೊಮ್ಮೆ ಬಲಹೀನರಾಗಬಹುದು, ಅಂದರೆ ದುರ್ಬಲರಾಗಬಹುದು. ಒಂದು ವೇಳೆ ಮನುಷ್ಯನಿಗೆ ಇರ್ತಕ್ಕಂತಹ ನಂಬಿಗಸ್ತಿಕೆ ಅಥವಾ ವಿಶ್ವಾಸ ಕಡಿಮೆ ಆಗಬಹುದು. ಕೆಲವೊಮ್ಮೆ ಮನುಷ್ಯ ಸಹಜವಾಗಿ ತಪ್ಪುಗಳನ್ನು ಮಾಡಬಹುದು. ಆದರೆ ದೇವರು ಮಾತ್ರ ಎಷ್ಟು ಮಾತ್ರಕ್ಕೂ ಬದಲಾಗುವುದಿಲ್ಲ. ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ. ದೇವರು ನಂಬಿಗಸ್ತನು, ಅಂದರೆ ಆತನು ಕೊಟ್ಟಂತಹ ವಾಗ್ದಾನವನ್ನು ತಪ್ಪಿಸದೆ ಅದನ್ನು ನೆರವೇರಿಸುವಂತಹ ದೇವರಾಗಿದ್ದಾನೆ. ಎಷ್ಟು ಮಾತ್ರಕ್ಕೂ ದೇವರು ತನ್ನ ಪ್ರಜೆಗಳನ್ನು, ತಾನು ಕರೆದು ಆರಿಸಿಕೊಂಡಂತಹ ತನ್ನ ಮಕ್ಕಳನ್ನು ಬಿಟ್ಟು ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ದೇವರು ತನ್ನ ಸ್ವಭಾವಕ್ಕೆ ಸತ್ಯ ಮತ್ತು ನಿಷ್ಠತೆ ಉಳ್ಳವನಾಗಿದ್ದಾನೆ. ಆದ ಕಾರಣ ಇದು ನಮಗೆ ಧೈರ್ಯ ಕೊಡುವಂತಹ, ನಮ್ಮೊಳಗೆ ಒಂದು ಉತ್ಸಾಹವನ್ನು ತುಂಬುವಂತಹ, ನಿರೀಕ್ಷೆಯನ್ನು ಉಂಟು ಮಾಡುವಂತಹ ವಚನ. ನಮ್ಮ ನಂಬಿಕೆ ಕೆಲವೊಮ್ಮೆ ದುರ್ಬಲವಾದರೂ ದೇವರ ನಂಬಿಗಸ್ತಿಕೆ ಎಷ್ಟು ಮಾತ್ರಕ್ಕೂ ದುರ್ಬಲ ಆಗುವುದಿಲ್ಲ. ಯಾಕೆಂದರೆ ಪ್ರೀತಿಯ ದೇವರ ಮಕ್ಕಳೇ, ಪ್ರವಾದಿಯಾದಂತಹ ಯೆರೆಮೀಯನು ತನ್ನ ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 23ನೇ ವಚನದಲ್ಲಿ ಆತನು ಹೇಳ್ತಾನೆ,
ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳ, ಪ್ರವಾದಿಯಾದಂತಹ ಯೆರೆಮೀಯನು ಇಸ್ರಾಯೇಲರನ್ನ ಕುರಿತು ಆತನು ಹೇಳ್ತಾ ಇದ್ದಾನೆ. ಅಂದರೆ ಇಸ್ರಾಯೇಲರು ಅಧರ್ಮದ ಹಾದಿಯನ್ನು ಹಿಡಿದಾಗ ದೇವರು ಯೆರೂಸಲೇಮ್ ಪಟ್ಟಣದ ಮೇಲೆ ತೀರ್ಪನ್ನ ತರುತ್ತಾನೆ. ಯೆರೂಸಲೇಮ್ ಪಟ್ಟಣ ಅಥವಾ ನಗರ ನಾಶವಾಗಿ ಜನರು ಸೆರೆಗೆ ಒಯ್ಯಲ್ಪಡ್ತಾರೆ ಎಂಬ ಸಂಗತಿಯನ್ನು ಬಹಳ ದುಃಖದಿಂದ ಈ ಪ್ರಲಾಪಗಳ ಪುಸ್ತಕದಲ್ಲಿ ಆತನು ಬರೆಯುತ್ತಾ ಇದ್ದಾನೆ. ಇಂತಹ ಕತ್ತಲೆಯ ಸನ್ನಿವೇಶದ ಮಧ್ಯದಲ್ಲಿಯೂ, ಇಂತಹ ಸಂಕಷ್ಟದ ವೇಳೆಯಲ್ಲಿಯೂ ಒಂದು ಹೊಸ ಆರಂಭವನ್ನು ನಾವು ಕಾಣಬಹುದು ಎಂಬ ಸತ್ಯವನ್ನು ಯೆರೆಮೀಯನು ಇಸ್ರಾಯೇಲರಿಗೆ ಮನದಟ್ಟು ಮಾಡ್ತಾ ಇದ್ದಾನೆ. ನಾವು ನಿನ್ನೆ ತಪ್ಪು ಮಾಡಿರಬಹುದು, ಅಥವಾ ನಿನ್ನೆಯ ದಿನ ನಮಗೆ ಬಹಳ ಕಷ್ಟಗಳಾಗಿರಬಹುದು. ಆದರೆ ಪ್ರತಿದಿನ ಸೂರ್ಯನು ಉದಯಿಸುವ ಹಾಗೆ ದೇವರು ನಮಗೆ ಹೊಸ ವಿಧವಾದ ಕರುಣೆಯನ್ನು ತೋರಿಸ್ತಾನೆ. ಹೊಸ ಹೊಸ ಅವಕಾಶಗಳನ್ನು ದೇವರು ನಮಗೆ ಕೊಡುತ್ತಾನೆ ಎಂಬ ಸತ್ಯವನ್ನು ಆತನು ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ದಿನನಿತ್ಯ ದೇವರು ನಮ್ಮನ್ನು ಪೋಷಣೆ ಮಾಡ್ತಾನೆ. ಅದರಲ್ಲಿ ಯಾವ ಸಂಶಯವಿಲ್ಲ. ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಪ್ರತಿದಿನ ಹೊಸದಾಗಿ ಮನ್ನಾ ಸಿಗುತ್ತಾ ಇತ್ತು. ನಮ್ಮ ಜೀವನಕ್ಕೆ ಬೇಕಾದಂತಹ ಕೃಪೆ ಪ್ರತಿದಿನ ಹೊಸದಾಗಿ ಹೊಸದಾಗಿ ದೇವರು ಕೊಡ್ತಾನೆ. ದೇವರ ಕೃಪೆ ಎಷ್ಟು ಮಾತ್ರಕ್ಕೂ ಹಳೆಯದಾಗುವುದಿಲ್ಲ. ದೇವರ ಕೃಪೆ ಅಳಿಸಿ ಹೋಗುವಂಥದ್ದಲ್ಲ. ದೇವರ ಕೃಪೆ ಮುಗಿದು ಹೋಗುವಂಥದ್ದಲ್ಲ. ದೇವರ ಕೃಪೆ ನಿತ್ಯ ಕಾಲಕ್ಕೂ ಹೊಸದಾಗಿ ಇರುವಂಥದ್ದಾಗಿದೆ. ಅಚಲವಾದಂತಹ ದೇವರ ಪ್ರೇಮ ನಮ್ಮ ಮೇಲಿದೆ. ದೇವರಿಗೆ ಸ್ತೋತ್ರ. ಮನುಷ್ಯರು ನಂಬಿಕೆ ದ್ರೋಹ ಮಾಡಬಹುದು, ಆದರೆ ದೇವರು ತನ್ನ ವಾಗ್ದಾನಗಳಿಗೆ ಮತ್ತು ತನ್ನ ಜನರ ಮೇಲೆ ತನಗಿರುವ ಪ್ರೀತಿಗೆ ಆತನು ಯಾವಾಗಲೂ ನಂಬಿಗಸ್ತನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ನಂಬಿಗಸ್ತಿಕೆ ಅನ್ನುವಂಥದ್ದು ಅದು ಬಹಳ ಮಹತ್ವವಾದದ್ದು. ದೇವರ ನಂಬಿಗಸ್ತಿಕೆಗೆ ಯಾವುದೇ ವಿಧವಾದಂತಹ ಮಿತಿಯಾಗಲಿ ಮೇರೆಯಾಗಲಿ ಇಲ್ಲ. ನಾವು ವಿಫಲರಾದರೂ ದೇವರು ನಮ್ಮ ಕೈ ಬಿಡದೆ ನಮ್ಮನ್ನು ನಡೆಸುವಂಥದ್ದೇ ದೇವರ ಮಹತ್ವವಾದಂತಹ ನಂಬಿಗಸ್ತಿಕೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸಪ್ಪನು ನಂಬಿಗಸ್ತಿಕೆಗೆ ಒಂದು ಒಳ್ಳೆಯ ಮಾದರಿಯಾಗಿದ್ದಾನೆ, ಅಥವಾ ಅದ್ಭುತವಾದಂತಹ ಮಾದರಿಯಾಗಿದ್ದಾನೆ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ನಾವು ಓದುವಾಗ ಯೇಸಪ್ಪನು ತಂದೆಯ ಮನೆಯಲ್ಲಿರುವಾಗಲೂ ನಂಬಿಗಸ್ತನಾಗಿದ್ದನು. ಪೋಟಿಫರನ ಮನೆಯಲ್ಲಿ ಸೇವಕನಾಗಿರುವಾಗಲೂ ಆತನು ನಂಬಿಗಸ್ತನಾಗಿದ್ದನು. ಸೆರೆಮನೆಯಲ್ಲಿ ಸೆರೆಯಾಳಾಗಿರುವಾಗಲೂ ನಂಬಿಗಸ್ತನಾಗಿದ್ದನು. ಉನ್ನತ ಪದವಿಯಲ್ಲಿ ಇರುವಾಗಲೂ ಯೇಸಪ್ಪನು ನಂಬಿಗಸ್ತನಾಗಿದ್ದನು. ಪ್ರೀತಿಯ ದೇವರ ಮಕ್ಕಳೇ, ಯೇಸಪ್ಪನ ಹಾಗೆ ನಾನು ಮತ್ತು ನೀನು ನಂಬಿಗಸ್ತರಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೀತಿಯ ದೇವರ ಮಕ್ಕಳೇ, ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಮೋಶೆ ಸೇವಕನಾಗಿ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ ಇದೇ ಸಂಗತಿಯನ್ನ.
ಈ ಅಧ್ಯಾಯದಲ್ಲಿ ಮಿರಿಯಾಮಳು ಮತ್ತು ಆರೋನರು ಮೋಶೆಗೆ ವಿರುದ್ಧವಾಗಿ ಮಾತನಾಡಿದರು. ಮೋಶೆಯ ನಾಯಕತ್ವವನ್ನು ಪ್ರಶ್ನಿಸಿದರು. ಆದರೆ ದೇವರು ಸ್ವತಃ ಮಧ್ಯ ಪ್ರವೇಶಿಸಿ ಮೋಶೆಯ ಪರವಾಗಿ ಆತನು ಸಾಕ್ಷಿ ಕೊಟ್ಟನು. ನನ್ನ ಮನೆಯಲ್ಲ, ಅಂದರೆ ಇಸ್ರಾಯೇಲ್ ಜನರ ಮಧ್ಯ ದೇವರ ಕಾರ್ಯ ಮತ್ತು ನಾಯಕತ್ವದಲ್ಲಿ ಮೋಶೆ ಪೂರ್ಣ ನಂಬಿಗಸ್ತನಾಗಿದ್ದನು. ಪ್ರೀತಿಯ ದೇವರ ಮಕ್ಕಳೇ, ಅದರ ಅರ್ಥ ದೇವರ ವಾಕ್ಯವನ್ನು, ದೇವರ ಮಾತನ್ನು ಬದಲಿಸದೆ, ಸ್ವಾರ್ಥವನ್ನು ನೋಡದೆ, ವಿಧೇಯತೆ ಉಳ್ಳವನಾಗಿ ಇಸ್ರಾಯೇಲ್ ಪ್ರಜೆಗಳನ್ನು ನಡೆಸಿದನು. ದೇವರು ಮೋಶೆಯನ್ನ ಒಬ್ಬ ಮಹಾನಾಯಕ ಎಂಬುದಾಗಿ ಕೊಂಡಾಡಲಿಲ್ಲ. ಅದಕ್ಕೆ ಬದಲಾಗಿ ಒಬ್ಬ ನಂಬಿಗಸ್ತನಾದಂತಹ ಸೇವಕ ಎಂಬುದಾಗಿ ದೇವರು ಮೋಶೆಯನ್ನ ಕೊಂಡಾಡುತ್ತಾ ಇದ್ದಾನೆ. ಕೆಲವೊಮ್ಮೆ ಜನರು ನಮ್ಮನ್ನು ವಿಮರ್ಶನೆ ಮಾಡಬಹುದು, ನಮ್ಮನ್ನು ಕುರಿತು ಪ್ರಶ್ನೆ ಮಾಡಬಹುದು, ನಮ್ಮನ್ನು ಕುರಿತು ನಾನಾ ರೀತಿಯಲ್ಲಿ ಮಾತನಾಡಿಕೊಳ್ಳಬಹುದು. ಆದರೆ ದೇವರು ನಮ್ಮ ನಂಬಿಗಸ್ತಿಕೆಯನ್ನು ನೋಡುತ್ತಾನೆ. ಸರಿಯಾದ ಸಮಯದಲ್ಲಿ ನನ್ನನ್ನು ನಿನ್ನನ್ನು ಕುರಿತು ಆತನು ಸಾಕ್ಷಿ ಕೊಡುತ್ತಾನೆ. ದೇವರಿಗೆ ಸ್ತೋತ್ರ. ಆದ ಕಾರಣ ಮೋಶೆಯ ರೀತಿಯಲ್ಲಿ ನಾವು ಸಹ ದೇವರ ದೃಷ್ಟಿಯಲ್ಲಿ, ದೇವ ಜನರ ದೃಷ್ಟಿಯಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಮೊದಲನೇ ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ದಾವೀದನು ಮೊದಲು ಕುರಿಗಳನ್ನು ಮೇಯಿಸುತ್ತಾ ಇದ್ದನು, ಆ ಚಿಕ್ಕ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದನು. ನಂತರ ದೇವರು ಅವನನ್ನು ಇಸ್ರಾಯೇಲಿನ ರಾಜನನ್ನಾಗಿ ಮಾಡಿದನು. ದಾವೀದನಾದಂತಹ ಜೀವಿತವನ್ನು ನಾವು ನೋಡುವಾಗ, ಇಸ್ರಾಯೇಲರ ಅರಸನಾಗಿ ಆಳ್ವಿಕೆ ಮಾಡಿದಂತಹ ದಾವೀದನ ಜೀವಿತವನ್ನು ನೋಡುವಾಗ, ದಾವೀದನು ನಂಬಿಗಸ್ತನಾಗಿದ್ದನು. ತಂದೆ ಒಪ್ಪಿಸಿಕೊಟ್ಟಂತಹ ಕುರಿಗಾಯಿ ಕೆಲಸದಲ್ಲಿ ಆತನು ನಂಬಿಗಸ್ತನಾಗಿದ್ದನು. ಆ ನಂಬಿಗಸ್ತಿಕೆಯನ್ನು ದೇವರು ನೋಡಿ ಇಷ್ಟಪಟ್ಟು ಆತನನ್ನು ಇಸ್ರಾಯೇಲರಿಗೆ ರಾಜನನ್ನಾಗಿ ಅಭಿಷೇಕ ಮಾಡಿದನು. ಪ್ರೀತಿಯ ದೇವರ ಮಕ್ಕಳೇ, ಯೋಸೇಫನಂತೆ, ಮೋಶೆಯಂತೆ, ದಾವೀದನಂತೆ ನಾವು ಸಹ ನಂಬಿಗಸ್ತರಾಗಿ ಜೀವಿಸುವಂಥದ್ದು ಬಹಳ ಶ್ರೇಷ್ಠ. ಆದರೆ ನಾವು ನಂಬಿಗಸ್ತರಾಗಲಿಕ್ಕೆ ಏನು ಮಾಡಬೇಕು? ನಾವು ನಂಬಿಗಸ್ತರಾಗಲಿಕ್ಕೆ ಏನು ಮಾಡಬೇಕು? ಪ್ರೀತಿಯ ದೇವರ ಮಕ್ಕಳೇ, ಯೋಹಾನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ಹೇಳುತ್ತದೆ, ಆಗ ಯೇಸು ತಾನು ನಂಬಿದಂತಹ ಯಹೂದ್ಯರಿಗೆ ಹೇಳ್ತಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಯಾವ ಮನುಷ್ಯ ಅಥವಾ ಯಾವ ವಿಶ್ವಾಸಿ ಸತ್ಯವಾಕ್ಯದಲ್ಲಿ ನೆಲೆಗೊಂಡಿರುತ್ತಾನೋ ಅವನು ನಿಶ್ಚಯವಾಗಿ ನಂಬಿಗಸ್ತನಾದಂತಹ ಶಿಷ್ಯನಾಗಲಿಕ್ಕೆ ಸಾಧ್ಯತೆ ಉಂಟು. ಬಹಳಷ್ಟು ಜನರು ಪ್ರಸ್ತುತ ದಿನಗಳಲ್ಲಿ ಸಭೆಗಳಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ದೇವರ ಪ್ರಜೆಗಳು ಎಂಬ ಬಿರುದಿದೆ. ಆದರೆ ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕಿಂತ ಹೆಚ್ಚಾಗಿ ಸಂಪ್ರದಾಯಗಳಲ್ಲಿ, ಆಚರಣೆಗಳಲ್ಲಿ, ಮೂಢನಂಬಿಕೆಗಳಲ್ಲಿ ನೆಲೆಗೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ನೀವಾದರೂ ನಾನಾದರೂ ಆ ಗುಂಪಿಗೆ ಸೇರದೆ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಸತ್ಯವಾಕ್ಯದಲ್ಲಿ ನೆಲೆಗೊಂಡು ನಂಬಿಗಸ್ತರಾಗಿ ನಾವು ಬದುಕೋಣ. ಅಷ್ಟು ಮಾತ್ರವಲ್ಲ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಪ್ರಾರ್ಥನೆಯಲ್ಲಿ ಸ್ಥಿರರಾಗಿರಬೇಕು. ಅಂದರೆ ಎಡ್ಡ ಬಿಡದೆ ಪ್ರಾರ್ಥಿಸಬೇಕೆಂಬುದಾಗಿ. ಪ್ರಾರ್ಥನೆಯ ಜೀವಿತ
ನಿಮ್ಮನ್ನು ನಂಬಿಗಸ್ತರನ್ನಾಗಿ ಮಾಡ್ತದೆ. ಪ್ರಾರ್ಥನೆ ಜೀವಿತ ನಿಮ್ಮನ್ನು ದೇವರ ದೃಷ್ಟಿಯಲ್ಲಿ ಅಮೂಲ್ಯರನ್ನಾಗಿ ಮಾಡ್ತದೆ. ಆದರೆ ಬಹಳಷ್ಟು ಜನರು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ಕ್ರೈಸ್ತನ ಉಸಿರು ಪ್ರಾರ್ಥನೆ. ಪ್ರಾರ್ಥನೆ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ. ಅಪನಂಬಿಗಸ್ತರಾಗಿರುವ ನಿಮ್ಮನ್ನು ನನ್ನನ್ನು ನಂಬಿಗಸ್ತರನ್ನಾಗಿ ಮಾಡ್ತದೆ ಪ್ರಾರ್ಥನೆ. ಆದರ ಕಾರಣ ಅನಗತ್ಯವಾಗಿ ಕಾಲಹರಣ ಮಾಡದೆ ಹೆಚ್ಚು ಪ್ರಾರ್ಥನೆಯಲ್ಲಿ ನಾವು ನಿಲ್ಲಬೇಕು. ಪ್ರಾರ್ಥನೆಯಲ್ಲಿ ನಾವು ನಿಲ್ಲಬೇಕು. ವಾಕ್ಯದಲ್ಲಿ ನಿಲ್ಲುವಾಗ ನಂಬಿಗಸ್ತಿಕೆ, ಪ್ರಾರ್ಥನೆಯಲ್ಲಿ ನಿಲ್ಲುವಾಗ ನಂಬಿಗಸ್ತಿಕೆ ನಮಗೆ ಬರ್ತದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಪರಿಶುದ್ಧಾತ್ಮನಿಗೆ ವಿಧೇಯರಾಗಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ನಂಬಿಕೆ, ಸಾಧುತ್ವ, ಶಮದಮೆ ಇಂಥವುಗಳೇ ಎಂಬುದಾಗಿ ನಾವು ನೋಡುವಾಗ ನಂಬಿಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಮೂಲ ಗ್ರೀಕ್ ಭಾಷೆಯಲ್ಲಿ ಗಮನಿಸುವಾಗ ಅಲ್ಲಿ ನಂಬಿಗಸ್ತಿಕೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತ್ಮನ ಫಲಗಳಲ್ಲಿ ಒಂದಾಗಿರುವಂಥದ್ದು ನಂಬಿಗಸ್ತಿಕೆ. ವೆನ್ ವಿ ಒಬೇ ಟು ಸ್ಪಿರಿಟ್ ಆಫ್ ಗಾಡ್, ಅಂದರೆ ದೇವರ ಆತ್ಮನಿಗೆ ನಾವು ವಿಧೇಯರಾಗುವಾಗ ನಾವು ನಂಬಿಗಸ್ತರಾಗ್ತೇವೆ. ನಾವು ನಂಬಿಗಸ್ತರಾಗ್ತೇವೆ. ನಿನ್ನನ್ನು ಐಶ್ವರ್ಯವಂತನನ್ನಾಗಿ, ನಿನ್ನನ್ನು ಒಬ್ಬ ದೊಡ್ಡ ನಾಯಕನನ್ನಾಗಿ, ನಿನ್ನನ್ನು ಒಬ್ಬ ಜ್ಞಾನವಂತನನ್ನಾಗಿ, ಬುದ್ಧಿವಂತನನ್ನಾಗಿ, ಬಲಿಷ್ಠನನ್ನಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ದೇವರು ನಿನ್ನನ್ನು ನಂಬಿಗಸ್ತನನ್ನಾಗಿ ಕಾಣಲಿಕ್ಕೆ ಬಯಸುತ್ತಾ ಇದ್ದಾನೆ. ನಂಬಿಗಸ್ತಿಕೆ ಬಹಳ ಬಹಳ ಪ್ರಾಮುಖ್ಯ ಒಬ್ಬ ಕ್ರಿಸ್ತ ವ್ಯಕ್ತಿಯ ಜೀವಿತದಲ್ಲಿ. ನಂಬಿಗಸ್ತಿಕೆ ಜೀವನದಲ್ಲಿ ಹಲವಾರು ಆಶೀರ್ವಾದಗಳನ್ನು ತರುತ್ತದೆ. ನಾವು ನೋಡ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಚನದಲ್ಲಿ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಪ್ರೀತಿಯ ದೇವರ ಮಕ್ಕಳೇ, ನಂಬಿಗಸ್ತಿಕೆ ಉಳ್ಳಂತಹ ಜೀವಿತ ದೇವರಿಗೆ ಮೆಚ್ಚುಗೆಯನ್ನುಂಟು ಮಾಡ್ತದೆ ಮತ್ತು ದೇವರ ಮಹಿಮೆಯಿಂದ ಆವರಿಸಲ್ಪಡುವಂತೆ ಮಾಡ್ತದೆ. ಯೇಸು ಕ್ರಿಸ್ತನ ಒಂದು ದೃಷ್ಟಾಂತವನ್ನು ಹೇಳುವಾಗ ಒಬ್ಬ ಧಣಿ ತನ್ನ ಹಾಳಿಗೆ ಹೇಳ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ಆದ ಕಾರಣ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಂಬಿಗಸ್ತರು ದೇವರಿಗೆ ಇಷ್ಟವಾಗ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಿಷ್ಠೆ ಉಳ್ಳಂಥವರಿಗೆ ದೊಡ್ಡ ಹೊಣೆಗಾರಿಕೆ ಕೊಡಲ್ಪಡುತ್ತದೆ. ದೇವರ ಮೆಚ್ಚಿಗೆ, ಹೆಚ್ಚಿನ ಜವಾಬ್ದಾರಿ, ಹೃದಯದಲ್ಲಿ ಏನೋ ಒಂದು ಪರಲೋಕದ ಆನಂದವನ್ನು ತರ್ತದೆ ನಂಬಿಗಸ್ತಿಕೆ. ನಂಬಿಗಸ್ತಿಕೆಯಿಂದ ಮಾತ್ರವೇ ಒಬ್ಬ ವ್ಯಕ್ತಿ ಉನ್ನತ ಪದವಿಗೆ ಹೋಗಲಿಕ್ಕೆ ಸಾಧ್ಯ. ನಂಬಿಗಸ್ತಿಕೆ ಮೂಲಕವಾಗಿಯೇ ಒಬ್ಬ ಮನುಷ್ಯನಿಗೆ ಹೆಚ್ಚಾದ ಜವಾಬ್ದಾರಿ ಕೊಡಲ್ಪಡ್ತದೆ. ನಂಬಿಗಸ್ತಿಕೆ ಇದ್ದರೆ ಹೃದಯದಲ್ಲಿ ಆನಂದ ಇರ್ತದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ,
ಕೀರ್ತನೆಗಳ ಪುಸ್ತಕ 31ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ಭಕ್ತರೇ ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ನ್ಯಾಯ ತೀರಿಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ನಂಬಿಗಸ್ತರಾಗಿರುವಾಗ ದೇವರ ರಕ್ಷಣೆ ಮತ್ತು ದೇವರ ಕಾಪಾಡುವಿಕೆ ನಮಗೆ ಸಿಗ್ತದೆ. ನೋಡಿ, ನಂಬಿಗಸ್ತರನ್ನು ದೇವರು ಕಾಪಾಡುತ್ತಾರಂತೆ, ಅಹಂಕಾರಿಗಳಿಗೆ ದೇವರು ಮೈ ತೀರಿಸ್ತಾನಂತೆ. ಪ್ರೀತಿಯ ದೇವರ ಮಕ್ಕಳೇ, ನಂಬಿಗಸ್ತರು ಕಷ್ಟದ ಸಮಯದಲ್ಲಿಯೂ, ಸಂಕಷ್ಟದ ಸಮಯದಲ್ಲಿಯೂ, ಶೋಧನೆಯ ಸಮಯದಲ್ಲಿಯೂ ಅವರು ನಂಬಿಗಸ್ತರಾಗಿಯೇ ಉಳಿಯುತ್ತಾರೆ. ಅಷ್ಟು ಮಾತ್ರ ಅಲ್ಲ, ನಂಬಿಗಸ್ತರು ಕಷ್ಟ ಬರಲಿ, ದುಃಖ ಬರಲಿ, ಸಮಸ್ಯೆ ಬರಲಿ, ಏನೇ ಬರಲಿ, ದೇವರ ರಕ್ಷಣೆಯನ್ನು ಅವರು ಅನುಭವಿಸುತ್ತಾರೆ. ಒಂದು ಆತ್ಮೀಯದ ಭದ್ರತೆ ಮತ್ತು ದೇವರ ಸಾನ್ನಿಧ್ಯ ನಂಬಿಗಸ್ತರಿಗೆ ಬಹಳ ಸಮೀಪವಾಗಿರುತ್ತದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ನಂಬಿಗಸ್ತರು ಆತ್ಮಿಕ ಫಲ ಮತ್ತು ಬೆಳವಣಿಗೆಯನ್ನು ನಾವು ನೋಡ್ತೇವೆ. ನಂಬಿಗಸ್ತರ ಬದುಕಿನಲ್ಲಿ ಆತ್ಮಿಕ ಫಲವನ್ನು ಮತ್ತು ಬೆಳವಣಿಗೆಯನ್ನು ನಾವು ನೋಡ್ತೇವೆ. ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಸ್ವಲ್ಪವಾದುದರಲ್ಲಿ ನಂಬಿಗಸ್ತನಾದವನು ಬಹಳವಾದುದರಲ್ಲೂ ನಂಬಿಗಸ್ತನಾಗುವನು, ಸ್ವಲ್ಪವಾದುದರಲ್ಲಿ ಅನ್ಯಾಯಗಾರನಾದವನು ಬಹಳವಾದುದರಲ್ಲಿಯೂ ಅನ್ಯಾಯಗಾರನಾಗುವನು. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದಂಥವನು ಹೆಚ್ಚಾದುದರಲ್ಲಿಯೂ ನಂಬಿಗಸ್ತನಾಗಿರ್ತಾನೆ, ಸ್ವಲ್ಪದರಲ್ಲಿ ಅನ್ಯಾಯಗಾರನಾಗಿರುವಂಥವನು ಹೆಚ್ಚಾದುದರಲ್ಲಿಯೂ ಅವನು ಅನ್ಯಾಯಗಾರನಾಗಿರ್ತಾನೆ. ಅದರಿಂದ ಸಣ್ಣ ವಿಷಯಗಳಾಗಲಿ ದೊಡ್ಡ ವಿಷಯಗಳಾಗಲಿ ನಾವು ನಿಷ್ಠೆಯಿಂದ ನಂಬಿಗಸ್ತರಾಗಿ ಇರುವಾಗ ದೇವರು ಹೆಚ್ಚಾದ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕೊಡುತ್ತಾನೆ. ಆಶೀರ್ವಾದ ಮಾತ್ರ ಅಲ್ಲ, ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಗತಿಯನ್ನು, ಬೆಳವಣಿಗೆಯನ್ನು, ಸೇವೆಯಲ್ಲಿ ಒಂದು ದೊಡ್ಡ ಉತ್ತೇಜನವನ್ನು ಸಹ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರೀತಿಯ ದೇವರ ಮಕ್ಕಳೇ, ನಂಬಿಗಸ್ತರಾಗಿ ಬದುಕುವಾಗ, ನಂಬಿಗಸ್ತರಾಗಿ ಜೀವಿಸುವಾಗ ದೇವರು ನಮ್ಮ ನಂಬಿಗಸ್ತಿಕೆಯನ್ನು ಗುರುತಿಸಿ ಆತನು ಜೀವದ ಕಿರೀಟವನ್ನು, ಜಯದ ಕಿರೀಟವನ್ನು ದೇವರು ನಮಗೆ ಕೊಡ್ತಾನೆ. ನಿಜವಾಗಿ ನಂಬಿಗಸ್ತಿಕೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಮಹಾ ಆಶೀರ್ವಾದವನ್ನು ತರುವುದರಲ್ಲಿ ಯಾವ ಸಂಶಯ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಒಂದು ನಿತ್ಯ ಜೀವ ಸಿಗ್ತದೆ ನಂಬಿಗಸ್ತಿಕೆಯಿಂದ, ಒಂದು ಸ್ವರ್ಗೀಯ ಬಹುಮಾನ ಸಿಗ್ತದೆ ನಂಬಿಗಸ್ತಿಕೆಯಿಂದ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ನಂಬಿಗಸ್ತರು ಸಂಪೂರ್ಣ ದೇವರ ಕೃಪೆಯನ್ನು, ದೇವರು ಕೊಡುವಂಥ ಸಮೃದ್ಧಿಯನ್ನು ಅವರು ಅನುಭವಿಸ್ತಾರೆ. ನಂಬಿಗಸ್ತರಾಗಿ ಬದುಕಿದಂಥವರು ಆರ್ಥಿಕವಾಗಿ, ಆತ್ಮಿಕವಾಗಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಸಹ ದೇವರ ಅನುಗ್ರಹವನ್ನು ಅವರು ಅನುಭವಿಸುತ್ತಾರೆ. ನಿಜವಾಗಿ ಅವರ ಜೀವಿತದಲ್ಲಿ ಶಾಂತಿ, ಸಮಾಧಾನ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಈ ಲೋಕದಲ್ಲಿ ಪ್ರತಿಭಾವಂತರನಾಗಿ, ಜ್ಞಾನಿಗಳಾಗಿ ಅವರು ಗುರುತಿಸಲ್ಪಡ್ತಾರೆ. ದೇವರಿಗೆ ಸ್ತೋತ್ರ. ಒಂದು ಸತ್ಯವನ್ನು ನೀವು ಗಮನಿಸಿಕೊಳ್ಬೇಕು, ಈ ಲೋಕದಲ್ಲಿ ಜ್ಞಾನಿಗಳು ಎಷ್ಟು ಜನರಿದ್ದಾರೆ,
ಪ್ರತಿಭಾವಂತರು ಎಷ್ಟು ಜನರಿದ್ದಾರೆ ಎಂಬುದಾಗಿ ದೇವರು ಹುಡುಕೋದಿಲ್ಲ. ದೇವರು ಮೊದಲು ಹುಡುಕೋದು ನಂಬಿಗಸ್ತರನ್ನ. ಆದ ಕಾರಣ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ನಂಬಿಗಸ್ತಿಕೆ ಬಹಳ ಮುಖ್ಯ. ದೇವರು ಹೇಳ್ತಾ ಇದ್ದಾನೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನ ಕೊಡುವೆನೆಂಬುದಾಗಿ. ದೇವರು ನಂಬಿಗಸ್ತರು. ದೇವರಲ್ಲಿ ವಿಶ್ವಾಸವಿಟ್ಟಂತಹ ಯೋಸೇಫನು, ಮೋಶೆ, ದಾವೀದನು ನಂಬಿಗಸ್ತರು. ಅದೇ ರೀತಿ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಂತಹ ಪ್ರತಿಯೊಬ್ಬರು ನಂಬಿಗಸ್ತರಾಗಿ ಜೀವಿಸಬೇಕು ಅನ್ನುವಂಥದ್ದು ದೇವರ ಹೃದಯದ ಅಭಿಲಾಷೆ. ನಾವು ನಂಬಿಗಸ್ತರಾಗುವುದಕ್ಕೋಸ್ಕರ ಸತ್ಯವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ನಿಲ್ಲಬೇಕು. ಆತ್ಮನಿಗೆ ನಾವು ವಿಧೇಯರಾಗಬೇಕು. ನಂಬಿಗಸ್ತಿಕೆ ನಿಜಕ್ಕೂ ದೇವರ ಮೆಚ್ಚುಗೆಯನ್ನು ತರ್ತದೆ, ದೇವರ ರಕ್ಷಣೆಯನ್ನು ಒದಗಿಸ್ತದೆ, ನಮ್ಮಲ್ಲಿ ಆತ್ಮಿಕ ಬೆಳವಣಿಗೆ ಮತ್ತು ಆತ್ಮಿಕ ಫಲವನ್ನು ಕೊಡುತ್ತದೆ, ಜಯ ಮತ್ತು ಜೀವ ಅನ್ನುವಂತಹ ಕಿರೀಟವನ್ನು ನಮಗೆ ಕೊಡುತ್ತದೆ. ದೇವರ ಕೃಪೆಯಲ್ಲಿ ನಾವು ಸಮೃದ್ಧಿಯಿಂದಿರುವಂತೆ ನಮಗೆ ಸಹಾಯ ಮಾಡ್ತದೆ. ಅದರಿಂದ ನಾವು ಬದುಕಿರುವಷ್ಟು ಕಾಲ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿಯೂ ದೇವ ಜನರ ದೃಷ್ಟಿಯಲ್ಲಿಯೂ ಈ ಲೋಕದವರ ದೃಷ್ಟಿಯಲ್ಲಿಯೂ ನಂಬಿಗಸ್ತರಾಗಿ ಜೀವಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ನಂಬಿಗಸ್ತಿಕೆಯನ್ನು ಕುರಿತು ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೀಯ. ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದಿ. ನಿನಗೆ ಸ್ತೋತ್ರ ಅಪ್ಪ. ದೇವರೇ, ಯೋಸೇಫನು, ಅಪ್ಪ ಮೋಶೆ, ದಾವೀದನು ನಂಬಿಗಸ್ತರಾಗಿದ್ದರು. ಭೂಪರಲೋಕಗಳ ಒಡೆಯನಾಗಿರ್ತಕ್ಕಂತಹ ನೀನು ಮಹಾನಂಬಿಗಸ್ತನು. ದೇವರೇ, ನಿನ್ನ ಸತ್ಯವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನಿಗೆ ವಿಧೇಯರಾಗುವುದರ ಮೂಲಕ ನಾವು ಸಹ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ನಂಬಿಗಸ್ತಿಕೆ ಕೊಡುವಂತಹ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದಲಿಕ್ಕೆ ಕೃಪೆಯನ್ನು ಅನುಗ್ರಹ ಮಾಡಪ್ಪ. ದೇವರೇ, ಈ ಜೀವವುಳ್ಳ ವಾಕ್ಯಗಳನ್ನು ಆಲಿಸುತ್ತಿರುವ, ಈ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆತ್ಮನ ಮಳೆಯನ್ನು ಸುರಿಸು. ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸು. ಪ್ರತಿಯೊಬ್ಬರ ಬಲಹೀನ ಅವಸ್ಥೆಗಳನ್ನು ಹೊರಗಾಕು. ಆತ್ಮೀಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಪ್ರತಿಯೊಬ್ಬರನ್ನ ಬಲಪಡಿಸು. ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಅವರ ಬದುಕಿನಲ್ಲಿರುವ ಕೊರತೆಗಳನ್ನು ನಿನ್ನ ಪ್ರಭಾವ, ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸು. ಸಮೃದ್ಧಿಯ ಹಾದಿಯಲ್ಲಿ ನಿನ್ನ ಪ್ರಜೆಗಳನ್ನು ನಡೆಸು. ನಿನ್ನ ಕೃಪೆಯ ಆಶೀರ್ವಾದವನ್ನು ಅವರಿಗೆ ಅನುಗ್ರಹ ಮಾಡು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.